ಓಂ ನಾರಾಯಣಂ ಗುಣೈಸ್ತವೈರ್ವೇಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಯಾವ್ದು ಬಂತೀಗ? ಭಾಳ ಇಂಪಾರ್ಟೆಂಟ್ ಯಾವುದು ಬಂತು? ಪ್ರಾರಬ್ಧ ಕರ್ಮ ಬಿಟ್ಟು ಉಳಿದೆರಡು ಹೋಗಿಬಿಡುತ್ತೆ. ಸಂಚಿತ ಪೂರ್ತಿ ನಾಶ. ಆಗಾಮಿಗೆ ದೊಡ್ಡ ಪಾಪ ಬಿಟ್ಟು ಸಣ್ಣ ಪಾಪಕ್ಕೆ ಲೇಪ ಇಲ್ಲ, ಮುಕ್ತಿ ಅಶೂರ್. ಗೊತ್ತಾಯ್ತಾ? ಆಮೇಲೆ ಪ್ರಾರಬ್ಧ ಮಾತ್ರ ಇರೋವರೆಗೂ ಅವನು ಇರಲೇಬೇಕು. ಪ್ರಾರಬ್ಧ ಕಳೆಯೋವರೆಗೂ ಅವನು ಮುಕ್ತಿ ಆಗೋದಿಲ್ಲ, ಕಾಯ್ಬೇಕಷ್ಟೆ. ಬಸ್ ಸ್ಟ್ಯಾಂಡ್ ಬಂತು, ಅದು ಬಿಟ್ಬಿಟ್ರೆ ಪಜಿತಿ ಆಗುತ್ತೆ. ಅದು ನಿಲ್ಲಿಸ್ಬೇಕಲ್ಲ ಫಸ್ಟ್ ಅವನು. ಬಸ್ ಬಂದು ಹತ್ತಕ್ಕೊಂದು ದಬ ಅಂತ ಬಿದ್ದುಬಿಟ್ರಲ್ಲ. ಪ್ರಾರಬ್ಧ ಅಂದ್ರೆ ಹಾಗೆ, ಒಬ್ಬ ಜೋರಾಗಿ ಹೋಗ್ತಿರ್ತಾರೆ, ನಿಲ್ಲಿಸೋದ ತಕ್ಷಣ ನಿಲ್ಲಿಸೋಕೆ ಬರೋಲ್ಲ, ಸ್ವಲ್ಪ ಟೈಮ್ ಬೇಕಾಗ. ಅದಿಷ್ಟು ಪ್ರಾರಬ್ಧ ಸ್ಪೀಡ್. ಅದು ಬದ್ದರ ದಾರಿಯಲ್ಲಿ ನಿಲ್ಲಿಸ್ಬಿಟ್ಟು ಹಿಂದೆ ಪಡ ಹೊಡ್ಕೊಂಡು ಹೋಗ್ಬಿಡುತ್ತೆ. ಅದು ಬದ್ದ ಸೈಡಿಗೆ ತೊಗೊಂಡು ನಿಲ್ಲಿಸ್ಬೇಕು. ಇದಕ್ಕೆಲ್ಲ ಏನದು ಪ್ರಾರಬ್ಧ ಸ್ಪೀಡನ್ನು ಮೇಂಟೈನ್ ಮಾಡೋದು. ಅದು ಹೋಗೋವರೆಗೂ ನಾವು ಸರಿಯಾಗಿರ್ಬೇಕು. ಅವನು ಫಸ್ಟ್ ನಿಲ್ಲಿಸೋವರೆಗೂ ಹತ್ತಬಾರ್ದು, ಇಳಿಯೋವರೆಗೂ ನಿಲ್ಲಿಸೋವರೆಗೂ ಇಳಿಬಾರ್ದು ಕೂಡ. ಮದ್ದೆ ಹಿಡಿದು ಬಿಡ್ತಾರೆ, ಕಾಲು ಮುಡ್ಕೊಂಡು ಕೊಡ್ತಾರೆ. ಅವ್ರಿಗೊಂದು ಕೇಸು ಇವ್ರಿಗೊಂದು ಕೇಸ್ ಮಾಡೋದು. ಪೂರ್ತಿ ನಿಂತ ಮೇಲೆ ಇಳಿಬೇಕು, ಪೂರ್ತಿ ನಿಂತ ಮೇಲೆ ಹತ್ತಬೇಕು. ಅವೆಲ್ಲ ನಿಯಮಗಳಿರೋದು. ಅದು ಪ್ರಾರಬ್ಧ ಅಂದ್ರೆ ಹಾಗೆ. ಆ ಸ್ಪೀಡನ್ನು ತಪ್ಪಿಸಕ್ಕೆ ಬರೋದಿಲ್ಲ. ಫ್ಯಾನ್ ತುಂಬ ಚಳಿ ಆಗ್ತದೆ, ಫ್ಯಾನ್ ಹಾಕ್ಬಿಟ್ಟಿದೆ, ಆರಿಸ್ತಾ ಇನ್ನೂ ಸ್ವಲ್ಪ ಚಳಿ ಇದೆ, ಅದು ಪೂರ್ತಿ ನಿಲ್ದವರಿಗೆ ಕಾಯ್ಬೇಕು ಅವನು. ಮೊದಲು ನಿಲ್ಲಿಸ್ಬಿಡು ಹಿಡ್ಕೊಂಡು ಅಂತ ಹೇಳಬಾರ್ದು. ಎಷ್ಟಿರುತ್ತೆ ಅದು ಪ್ರಾರಬ್ಧ? ತುಂಬ ಇರೋಲ್ಲ, ಸ್ವಲ್ಪ ಹೊತ್ತಿರುತ್ತೆ ಅಷ್ಟೆ. ಅದು ಬೇರೆ, ಅದು ಆ ವಿಷಯ. ಇವತ್ತು ಹೋಮದಾಗ್ನಿ ಹರಿ ಮಾಡಬೇಕು. ಹೋಮ ಮಾಡಿ ಅಷ್ಟೇ ಊಟ ಕುಡಿಸ್ಬಿಟ್ರೆ ಗೋವಿಂದ ಮುಕ್ಕಾಲು ಗಂಟೆ ದಿವಸ ಬೇಕು ಕೆಲವು ಸಲ. ಇಲ್ಲಿ ದಿವಸ ಮಾಡಿ ಸಣ್ಣ ತುಂಬ ದೊಡ್ಡ ಹೋಮ ಮಾಡಿಬಿಟ್ಟಿದ್ರೆ ಆಗೋದಿಲ್ಲ. ಸಜ್ಜಿ ಯಾವುದೂ ಅಲ್ಲ. ನಮ್ಮದು ಅಪರೋಕ್ಷ ಆಗಿದ್ದ ಮುಂಚೆ ಯಾವುದೂ ಅಲ್ಲ. ಅಪರೋಕ್ಷ ಜ್ಞಾನ ಆದಮೇಲೆ ಶುರುವಾಗೋದು. ಅಲ್ಲಿವರೆಗೆ 3 ಭಾಗ ಬರೋದಿಲ್ಲ. ರಿಟೈರ್ ಆದ ತಕ್ಷಣ ನಿಮ್ಮ ಎಂಡ್ ಸ್ಯಾಲ್ರಿ ಯಾವುದು ಅಂತ ಕೇಳ್ತಾರೆ. ಈಗ ನೀನು ರಿಟೈರ್ ಆಗಿಲ್ಲ, ಎಂಡೇ ಸ್ಯಾಲ್ರಿ ಏನು ಬಂತು ನಿಮಗೀಗ? ಗೊತ್ತಾಯ್ತಾ? ಇದು ತಪ್ಪು ಉಪಯೋಗಿಸ್ಬಿಡ್ತಾರೆ ಎಲ್ಲರೂ ಕೂಡ. ನಮ್ಮ ಪ್ರಾರಬ್ಧ ಅಪರೋಕ್ಷ ಆಗುತ್ತೆ, ಒಪ್ಕೊಂಡಾಗತ್ತ. ತಪ್ಪದು, ತಪ್ಪು ಅಷ್ಟೇ. ಅದೇನ ಅಲ್ಲ, ಏನದೆ ಓದೋದೇ ಇಲ್ವಲ್ಲ, ಅಲ್ಲಿ ಸಮಸ್ಯೆ ಇರೋದೆ. ಓದಿರ್ತಾರೆ ಗೊತ್ತಾಗ್ಲಿಕ್ಕೆ, ಇದನ್ನು ಓದೋರು ಗೊತ್ತಾಗಲ್ಲ. ಸಂಚಿತ ಅಂತ ಪದ ಯಾವ ಪದ? ಹಿಂದಿನ ಕರ್ಮ, ಹಿಂದೆ ಮಾಡಿದ ಕರ್ಮ. ಸಿಂಪಲ್ ಹೇಳೋದು ಕೇಳಿ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಪೂರ್ವಜನ್ಮ ಕೃತ ಅಷ್ಟೇ ಹೊರತು ಇನ್ನೆಲ್ಲ ಹೇಳಬಾರ್ದು. ಹೌದು, 3ಕ್ಕೆ ಸೇರೋದೇ ಇಲ್ಲ ಅದು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಅಪ್ಲೈ. ಯಾರು ಹೇಳ್ಕೊತಾರೋ ಅಪರೋಕ್ಷ ಜ್ಞಾನಗಳು ಅಂತ ಕ್ಲೇಮ್ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಅದೇನೇ ಇಲ್ವಾರ ಅಪರೋಕ್ಷ ಜ್ಞಾನ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಬೇಕಾಗುತ್ತೆ. ಸುಳ್ಳು, ಗೊತ್ತಿಲ್ಲ, ಅದೇ ಸಮಸ್ಯೆ ಆಗಿರೋದು. ಇವ್ರು ಕನಕದಾಸರು ಫಸ್ಟ್ ಕ್ಲಾಸ್ ಬಿಟ್ಟು ಪ್ರಾಚೀನ ಕರ್ಮವಿದು ಬಿಡಲರಿಯದು. ಪ್ರಾರಬ್ಧ ಕರ್ಮ ಅಂತ ಹೇಳಿಲ್ಲ, ಪ್ರಾಚೀನ ಕರ್ಮ ಅಂತ ಕರೀತಾರೆ. ಸಾಮಾನ್ಯರಿಗೆ ಅರ್ಥ ಮಾಡಬೇಕಾದ್ರೆ ಹಿಂದಿನ ಕರ್ಮ ಅಷ್ಟೇ. ಅಪರೋಕ್ಷ ಜ್ಞಾನಿ ಬಂದ ಕಾಲ ಪ್ರಾರಬ್ಧ ಕರ್ಮ. ಅವ್ರ ಕೇಸ್ ತೊಗೊಂಡು ಅರ್ಥ ಮಾಡಬೇಕು. ಕೆಲವು ಸ್ಯಾಲ್ರಿ ಅಂತಾರೆ, ದುಡ್ಡೇ ಅದು ಸ್ಯಾಲ್ರಿ ಅಂತಿರೋದು, ಪೆನ್ಷನ್ ಅಂತ ಅವ್ರಿಗೆ ಅಂತಾರೆ. ಸೇಮ್ ಮನಿನೇ. ಆ ಥರ ಕೆಲವು ಪದಾರ್ಥಗಳಿಗೆ ಹೆಸರು ಆಗ್ಬಾರ್ದು. ಅಲ್ಲಿ ಇರಲಿ, ನಾಳೆ ಇದೇ ಆಗ್ಬೇಕಂತ ಶುರುವೇ ಆಗಲಿಲ್ಲ. ಸರಿ, ಇರ್ತಾರೆ. ಅನಾರಬ್ಧ ಕಾರ್ಯ ಇವತ್ತು ಪೂರ್ವೇ ಯದವಧೇ. ಹಾಗೆ ಅನಾರಬ್ಧ ಕಾರ್ಯ ಇವ ಪೂರ್ವೇ ಪುಣ್ಯ ಪಾಪೇ ವಿನಶ್ಯತಃ. ನೋಡಿ, ಅನಾರಬ್ಧ ಕಾರ್ಯ ಯಾವುದು ಪ್ರಾರಬ್ಧವಲ್ಲ ಅಂಥ ಹಿಂದಿನ ಪೂರ್ವ ಪುಣ್ಯ ಪಾಪ ಹೋಗುತ್ತೆ ಹೊರತು ಪ್ರಾರಬ್ಧದ್ದು ಹೋಗೋದಿಲ್ಲ. ಅದೇ ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ ಅಣುಭಾಷ್ಯ. ಅದು ಹೋಗೋದಿಲ್ಲ. ಅನಾರಬ್ಧ ಕಾರ್ಯವ ಪೂರ್ವೇ ಪುಣ್ಯ ಪಾಪೆ. ಪೂರ್ವೇ ನೋಡಿ, ಆಚಾರ್ಯ ಪೂರ್ವ ಅಂತ ಕರೆದು, ಸಂಚಿತ ಅಂತ ಕರೀಲಿಲ್ಲ. ಇವು ಅಪರೋಕ್ಷ ಕನ್ಸರ್ ಮಾಡಿ ಸಂಚಿತ ಅನ್ನಬೇಕು. ಅದಕ್ಕಿಂತ ಮುಂಚೆ ಹಿಂದಿಂದ ಅಷ್ಟೇ. ಹಿಂದಿಂದಕ್ಕೆ ಹೆಸರು ಸಂಚಿತ. ನಮ್ಮದಕ್ಕೆ ಇನ್ನೊಂದಿಲ್ಲ, ಪೂರ್ವ ಅಷ್ಟೇ ಅದ. ಸಂಚಿತ ಅಂತ ಚೇಂಜ್ ಆಗಲ್ಲ, ಯಾಕೆಂದರೆ ಅಪರೋಕ್ಷ ಬಂದಿಲ್ಲ, ಅಲ್ಲಿವರೆಗೂ ಕಾಯ್ಬೇಕಾದ್ರೆ. ಪಶ್ಯತೋ ಬ್ರಹ್ಮ ನಿರ್ದ್ವಂದ್ವಂ ಹೀನಂಚ ಬ್ರಹ್ಮ ಪಶ್ಯತಃ ಯದ ಅನಾರಬ್ಧ ಪಾಪಂ ಸ್ಯಾತ್ ತದ್ವಿನಶ್ಯತೆ ನಿಶ್ಚಯ. ಅನಾರಬ್ಧ ಪಾಪವಾದ ಎಂಥ ಪಾಪ ಮಾಡಿದರೂ ಕೂಡ ಅದು ಅಪರೋಕ್ಷ ಜ್ಞಾನಕ್ಕೆ ಹೋಗಿಬಿಡೋದು. ಪ್ರಾರಬ್ಧ ಪಾಪ ಆದರೆ ಹೋಗೋದಿಲ್ಲ. ಪಶ್ಯತೋ ಬ್ರಹ್ಮ ನಿರ್ದ್ವಂದ್ವಂ ಹೀನಂಚ ಬ್ರಹ್ಮ ಪಶ್ಯತಃ. ಪರಮಾತ್ಮ ಭೇದ ಗೊತ್ತಿಲ್ಲ, ಪರಮಾತ್ಮ ನಾವೇ ಜಾಸ್ತಿ ದೇವರಿಗಿಂತ ತಿಳ್ಕೊತಾರೆ. ದ್ವಿಷತೋವಾ ಭವೇತ್ ಪುಣ್ಯನಾಶೋ ನಾಶ್ಚತ್ರ ಸಂಶಯ. ಅವರಿಗೆ ಅಲ್ಪ ಸ್ವಲ್ಪ ಪುಣ್ಯ ಇದ್ದರೆ ಅವರಿಗೆ ನಾಶ ಆಗಿಬಿಡೋದು, ಅಲ್ಪ ಸ್ವಲ್ಪ ಪಾಪ ಇದ್ದರೆ ವಿನಾಶ ಆಗೋದು. ಸಂಚಿತವಾದ ಪುಣ್ಯನೋ ಪಾಪನೋ, ಅಲ್ಲಿ ಪದ ಏನಂತ ಹೇಳಿದರು? ಸಂಚಿತ ಪುಣ್ಯ ಸಂಚಿತ ಪಾಪ ನಾಶ ಆಗಬೇಕಾದ್ರೆ
ಅಪ್ರೋಕ್ಷ ಜ್ಞಾನ ಆಗಿರಬೇಕು, ಪ್ರಾರಬ್ಧ ಆಗಿರಬಾರ್ದು ಅಂತ ಹೇಳಿ. ಗೊತ್ತಾಯ್ತಾ? ಹಾಗಿದ್ದರೆ ಇವ್ರಿಗೆ ಪಾಪ ಯೋಗ್ಯರಿಗೆ ಪಾಪ ಇರುತ್ತೆ, ಹೋಗಿಬಿಡುತ್ತೆ. ಆದರೆ ಅಯೋಗ್ಯರಿಗೆ ಪುಣ್ಯ ಇರುತ್ತಾ ಅಂತ ಕೇಳಿದರೆ ಯಾವುದೋ ಪುಣ್ಯ ಬಂದಿರುತ್ತೆ, ಆ ಪುಣ್ಯ ಸುಟ್ಟೋಗುತ್ತೆ ಅವ್ರಿಗೆ. ಆಶ್ಚರ್ಯ. ಗೊತ್ತಾಯ್ತಾ? ಪುಣ್ಯ ಸುಟ್ಟೋಗ್ಬಿಡುತ್ತೆ, ಏನು ಲೆಕ್ಕಕ್ಕೆ ಬರೋದೆ. ದ್ವಿಷತೋವಾ ಭವೇತ್ ಪುಣ್ಯ ನಾಶೋ ನಾಶ್ಚತ್ರ ಸಂಶಯ. ರ್ಯಾಂಕ್ ಸ್ಟೂಡೆಂಟ್ ಅಂತ ಕ್ಲೇಮ್ ಮಾಡಿ ಕೂತಿದ್ದಾನೆ, ಕಾಪಿ ಮಾಡಿ ಸಿಕ್ಕಾಕೊಂಡ್ಬಿಟ್ಟ. ರ್ಯಾಂಕ್ ಕೌಂಟ್ ಆಗೋದಿಲ್ಲ ಅದು. ಹಿಂದೆ ರ್ಯಾಂಕ್ ಮಾಡಿದ್ದ ತೊಗೊಂಡಿದ್ದ ಅಂಬೋದು ಎಕ್ಸ್ಕ್ಯೂಸ್ ಅಲ್ಲ, ಅದನ್ನು ಚೆಕ್ ಮಾಡಿಸ್ಬೇಕಾಗತ್ತಾ, ಅಲ್ಲೂ ಹೀಗೆ ಮಾಡಿದ್ದ ಅಂತ ಹೇಳ್ಬಿಟ್ಟು ಅಷ್ಟೇ ಹೊರತು ಎಕ್ಸ್ಕ್ಯೂಸ್ ಪುಣ್ಯ ಅದು ಆ್ಯಕ್ಚುಲಿ ಅದು. ಬಟ್ ಮಾಡಿದೆ ಇದರಿಂದ ಏನಾಯ್ತು ಈಗ? ಅದು ಇದನ್ನು ಪಾರು ಮಾಡೋದಿಲ್ಲ. ಅದರಿಂದ ಫಸ್ಟ್ ಟೈಮ್ ಕೊಲೆ ಮಾಡಿದ್ದೇನೆ ಎಷ್ಟೊತ್ತು ಕೊಲೆ ಮಾಡಬೇಕು ಅಂತ ಹೇಳಬೇಕಾಗಿದ್ರೆ ಇಲ್ಲ. ಒಂದು ಕೆಲವು ಫಸ್ಟ್ ಟೈಮ್ ಪಿಕ್ ಪ್ಯಾಕೆಟ್ ಅದು ಬೇರೆ, ಫಸ್ಟ್ ಟೈಮ್ ಲೇಟ್ ಅದು ಬೇರೆ. ಆ ಅರ್ಥದಲ್ಲಿ ಕೆಲವು ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಈಗ ತಸ್ಯ ಆರಬ್ಧ ಕಾರ್ಯಸ್ಯ ನಾ ವಿನಾಶೋಸ್ತಿ ಕುತ್ರಚಿತ್. ಅದಕ್ಕೆ ಏನು ಮಾಡಿದ್ರು ಕೂಡ ವಿನಾಶ ಇಲ್ಲ. ಆರ್ಧಯೋಶ್ಚ ನಾಶ ಸ್ಯಾತ್ ಅಲ್ಪಯೋಹೋ ಪುಣ್ಯ. ಒಂದು ಕೊಟ್ಟರು, ಸ್ವಲ್ಪ ಇದೆ ಅಂತ ತಿಳ್ಕೊಬೋಣ, ಅದನ್ನು ನೀವೇ ಮಾಡ್ಬಿಡ್ತಾರೆ. ಇವತ್ತು ಅಸಲು ಕೊಟ್ಟರೆ ಬಡ್ಡಿ ಬಿಟ್ಬಿಡ್ತೀವಿ ಅಂತಾರಲ್ಲ, ಆ ಥರ ಕೆಲವು ಮಾಡ್ತಾರೆ, ಕೆಲವೊಂದು ಮಾಡೋದಿಲ್ಲ. ಅದು ಬಟ್ ನಾವು ಮಾಡ್ಕೊಂಡಾಗಿಲ್ಲ. ಅದನ್ನು ಏನು ಮಾಡ್ಬೋದು? ಅವರೇ ಮಾಡಿ ಸ್ವಲ್ಪ ಇದೆ ಬಿಟ್ಬಿಡಿ ಹೋಗಲಿ. ಶಿಕ್ಷೆ 8 ವರ್ಷ ಹಾಕಿದ್ರು, 6 ವರ್ಷ ಚೆನ್ನಾಗಿ ಮಾಡ್ದ, 2 ವರ್ಷ ಬಿಟ್ಟು ಹೋಗಿ ಬಿಟ್ಬಿಡ್ತಾರೆ. ಆ ರೀತಿ ಇದೆಯಲ್ಲ. ಜೀವಾವಧಿ ಶಿಕ್ಷೆ ಇದ್ದವರು ಕೂಡ ಬಿಟ್ಟಿದ್ದಾರೆ. ಒಳ್ಳೆ ಸನ್ನಡತೆ ಇತ್ಯಾದಿ ಕಾರಣತೆ. ಎಷ್ಟು ಜೈಲಲ್ಲಿ ಇದ್ದಾಗ PhD ಮಾಡ್ಕೊಂಡವ್ರು ಇದ್ದಾರೆ, ಗೊತ್ತಾಯ್ತಾ? ಎಕ್ಸ್ಟೆಂಡು ಕೋರ್ಸ್ ಎಲ್ಲ ಮುಗಿಸ್ಕೊಂಡವ್ರು ಇದ್ದಾರೆ ಎಷ್ಟೋ ಜನ. ಅದು ಯಾವುದೋ ಕಾಲಕ್ಕೆ ಏನೋ ಆಗೋಗ್ಬಿಟ್ಟಿರುತ್ತೆ, ಅಂಥವ್ರು ವಿನಾಯಿತಿ ಕೊಡ್ತಾರೆ. ಬಟ್ ಕೊಡ್ತಾರೆ ಅಂತ ಕಾಯ್ತಾ ಕೊಡಬಾರ್ದು. ಅದು ಇದು ಆಟೋಮೆಟಿಕ್ ಅಲ್ಲ, ಇದು ದೇವರು ಅನುಗ್ರಹ ಮಾಡಿ ಕೊಡಬೇಕಷ್ಟೆ. ಇತಿ ನಾರಾಯಣ. ಇದು ಯಾತಕ್ಕೆ ಗೊತ್ತಾ ಮಾತನ್ನು ಹೇಳಿದ್ದು? ಸ್ವಾರಸ್ಯ ಇದೆ ಅದರಲ್ಲಿ. ದೇವ್ರ ರೀತಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದಾಗ, ಇಲ್ಲ ದೇವ್ರೇನು ಮಾಡೋದಿಲ್ಲ ಏನಾಗ್ತಿತ್ತಾಗ? ಕರ್ಮ ದೊಡ್ಡದಾಗ್ಬಿಡ್ತಾ ಇದ್ದಾಗ ದೇವರಿಗಿಂತ ಕರ್ಮ ದೊಡ್ಡದಾಗ್ಬಿಡೋದು. ದೇವರಿಗೆ ಶಕ್ತಿ ಇದೆ ಅಂತ ಹೇಳಿ ಏನರ್ಥ ಅದಕ್ಕೆ? ಈಗ ಕೆಲಸ ಕೇಳ್ತಾರೆ, ಭಾಳ ಸರ್ ನೀವು ಸಾರ್ ದೊಡ್ಡ ಚೀಫ್ ಆಫೀಸರ್, ನೀವೇ ಹೇಗೆ ಅಂದರೆ ಹೇಗೆ ಅಂತ ಕೇಳೋದಿಲ್ಲ. ಅಷ್ಟು ಕೆಲವು ಪವರ್ ಇರುತ್ತೆ, ಡಿಸ್ಕ್ರಿಷನರಿ ಪವರ್ ಅಂತ ಇರುತ್ತೆ. ದೇವರಿಗೆ ಅದಿದೆ. ಆದರೆ ಕರ್ಮ ದೊಡ್ಡದು, ದೇವರು ದೊಡ್ಡ. ಈಗ ಅದಕ್ಕೆಲ್ಲ ಚಮಿಮಾಬಲ ಕರ್ಮ ಗುಣ ಕಾಲಗುಣ ಪ್ರವೃತ್ತಿ ಅಚಿತ್ತನು ತದ್ದೀಯಲ್ಲ. ದೇವರಿಗೆ ಅದಿದೆ. ಆ ದೃಷ್ಟಿಯಿಂದ ಕರ್ಮ ದೊಡ್ಡದಲ್ಲ, ದೇವರೇ ದೊಡ್ಡವನು. ಅದಕ್ಕೆ ದೇವರೇನು ಮಾಡ್ತಾನೆ? ಕೆಲವು ಕರ್ಮಗಳು ವಿನಾಯಿತಿ ಕೊಟ್ಟುಬಿಡ್ತಾನೆ. ಪ್ರಾರಬ್ಧಯೋಶ್ಚ ನಾಶ ಸ್ಯಾತ್ ಅಲ್ಪಯೋ ಪುಣ್ಯ ಪಾಪಯೋ. ಅದು ಕೇಳಿದ್ರೆ ಹೋಗೋದಕ್ಕೆ ಆಟೋಮೆಟಿಕ್. ಕೆಲವು ಉಪಮರ್ದ ಮಾಡೋದು ಬೇರೆ, ಆಟೋಮೆಟಿಕ್ಕಾಗಿ ಇಗ್ನೋರ್ ಆಗೋದು ಬೇರೆ. ಗೊತ್ತಾಯ್ತಾ? ಇವೆಲ್ಲ ಮುಗಿದೋಗಿದೆ. ಅವು ಅಗ್ನಿಹೋತ್ರಾದಿತು ತತ್ಕಾರ್ಯ ಏವ ತದ್ದರ್ಶನಾತ್ ಓಂ ನಮೋಕ್ಷೋ ಭಾವತ ತು ಶಬ್ದಾತ್ ಬ್ರಹ್ಮದರ್ಶನವತಃ. ಈಗ ಒಂದು ಶುರುವಾಯಿತು. ಅದು ನಿತ್ಯ ಕರ್ಮ ಎಲ್ಲ ಮಾಡಬೇಕು, ಸಂಧ್ಯಾನೆಲ್ಲ ಮಾಡಬೇಕು, ಬಿಡಬೇಕು. ಆಪರೇಷನ್ ಆಯ್ತಲ್ಲ ಇವತ್ತು ಅಂತ ಕೇಳಿದರೆ ಅಗ್ನಿಹೋತ್ರ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಹೇಳ್ತಾರೆ, ಅದನ್ನು ಮಾಡಲೇಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಏನು ಇನ್ನೂ ಬಂದಿದೆ ಈಗಾಗಲೇ, ಅದು ಮತ್ತೆ ಹೇಳ್ತಾರೆ ಮಾಡಲೇಬೇಕು. ಅದಕ್ಕೆ ಎಕ್ಸಾಂಪಲ್ ಕೊಡೋಕ್ಕೆ ಬರೋದಿಲ್ಲ. ಯಾಕೆ ವೇಸ್ಟ್ ಆಗೋದು? ಯಾಕೆ ಮಾಡಬೇಕು ಅಂದರೆ ಆನಂದ ಉನ್ನಾಹ ಇರೋದ್ರಿಂದ ಮಾಡಬೇಕು. ಅಗ್ನಿಹೋತ್ರಾದ್ಯಪಿತು ಮೋಕ್ಷೋ ಅನುಭವಾಯೈವ ಮೋಕ್ಷೇ ಅನುಭವಾಯೈವ ತು ಶಬ್ದ ಬ್ರಹ್ಮದರ್ಶನವತಃ ಸ ಏನಂ ಅವಿದಿತೋ ನ ಪುನಕ್ತಿ ಯಥಾ ದೇವೇದೋ ಇವ ಅನನೋಕ್ತೋ ಅನ್ಯದ್ವಾ ಕರ್ಮ ಅಕೃತಂ ಯದಿ ಹವಾ ಅಪ್ಪಿ ಅನೇವಂ ವಿತ್ ಮಹತ್ಪುಣ್ಯಂ ಕರ್ಮ ಕರೋತಿ ತದ್ಧಾಸ್ಯ ಅಂತತಃ ಕ್ಷೀಯತೆ ಏವ ಆತ್ಮಾನಮೇವ ಲೋಕಮುಪಾಸೀತ ಸ ಯ ಆತ್ಮಾನಮೇವ ಲೋಕಮುಪಾಸ್ತೆ ನಹಸ್ಯ ಕರ್ಮ ಕ್ಷೀಯತೆ ತಸ್ಮಾದ್ದೇವ ಆತ್ಮನೋ ಯದ್ಯತ್ ಕಾಮಯತೆ ತತ್ತತ್ಸೃಜತೆ ಇತಿ ತದ್ದರ್ಶನ. ಅಂದರೆ ಅವನು ಮಾಡಲೇಬೇಕು, ಅದು ವಿನಾಯಿತಿ ಇಲ್ಲ. ಇನ್ನೂ ಅನೇಕ ವಿಷಯ ಹೇಳ್ತಾರೆ. ಭಾರಿ ಪುಣ್ಯ ಮಾಡಿರ್ತಾರೆ, ಅದು ಮೋಕ್ಷಕ್ಕೆ ಉಪಯೋಗ ಇಲ್ಲ. ಅದೇನು ಮಾಡೋದು ಬೇಕಾದ್ರೆ ಅವನು ಅನಿಷ್ಟ ಪುಣ್ಯನ 2 ಮಾಡಬೇಕಾದ್ರೆ ಬಿಟ್ಟು ಹೋಗ್ಬಿಡ್ಬೋದು, ಯಾರು ಹೋಗಲ್ಲ ಅಂತ ಹೇಳ್ಬಿಟ್ಟು. ಅದು ಏನು ಮಾಡ್ಬೋದು? ಬಿಟ್ಬಿಡ್ಬೋದು, ರಿಜೆಕ್ಟ್ ಮಾಡಿಬಿಡ್ಬೋದು. ಅದು ಬಂದ ಕಾಲ ಪ್ರಾರಬ್ಧ ಅಲ್ಲ ಅದು. ಪ್ರಾರಬ್ಧ ಪುಣ್ಯ ಬಿಡ್ಲಕ್ಕೆ ಬರೋದಿಲ್ಲ. ಪ್ರಾರಬ್ಧದಲ್ಲಿ ಅನಿಷ್ಟ ಇಷ್ಟ ಅಂತ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಆಗಾಮಿಯೊಳಗಿದೆ, ಸಂಚಿತದಲ್ಲೂ ಇದೆ. ಸಂಚಿತದಲ್ಲಿ ದೊಡ್ಡ ಪುಣ್ಯ ಮಾಡ್ಕೊಂಡಿದ್ದಾರೆ, ಅದು ಮೋಕ್ಷಕ್ಕೆ ಕೌಂಟ್ ಆಗೋದಲ್ಲ. ಅವಾಗೇನು ಮಾಡ್ತಾರೆ? ಅದಕ್ಕೀಗ ಹಂಚಬೇಕು, ಇಲ್ಲ ಬಿಟ್ಟು ಹೋಗ್ಬಿಡ್ಬೋದು. ಬೇಕಿಲ್ಲ, ಡೋಂಟ್ ಕ್ಲೇಮ್. ಯಾವುದೋ ಸಬ್ಜೆಕ್ಟ್ 5-6 PhD ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇವನಿಗೆ ಉಪಯೋಗ ಇಲ್ಲ, ಇವನು ಇನ್ಕ್ರಿಮೆಂಟ್ ಕೊಡೋಲ್ಲ. ಅದಕ್ಕೆ ಕನೆಕ್ಟೆಡ್ ಸಬ್ಜೆಕ್ಟ್ ಯಾರು ಕೊಡ್ತಾರೆ, ಬೇರೆ ಕನೆಕ್ಟೆಡ್ ಕೊಡೋದಿಲ್ಲ, ಲೀವು ಕೊಡೋದಿಲ್ಲ, ಯಾವುದೂ ಕೊಡೋದಿಲ್ಲ. ಆ ಥರ ಇದೆ. ಅದನ್ನು ಬಿಟ್ಬಿಡ್ಬೇಕು. ಅವನು ಅಷ್ಟು ಮಾಡಿದ್ರೆ ಏನಾದ್ರು ಕೊಡಿ ಅಂತ ಕೇಳಕ್ಕೆ ಹೋಗಬಾರ್ದು. ಕನೆಕ್ಟೆಡ್ ದಾರ ಕೇಳ್ಬೋದು. ಅದು ದೊಡ್ಡ ಪುಣ್ಯ ಎಷ್ಟೇ ಮಾಡಿದ್ರು ಕೂಡ ಅದು ಮೋಕ್ಷಕ್ಕೆ ಉಪಯೋಗ ಈಗ ಕೌಂಟ್ ಆಗೋದಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಬೇರೆ ಹಂಚ್ಬೋದು, ಅದಕ್ಕೆ ಸ್ವಾತಂತ್ರ್ಯ. ಫರ್ನಿಚರ್ ಕೊಟ್ಟೋಗ್ಬಿಡ್ತಲ್ಲ ಬೇರೆಯವ್ರಿಗೆ ಹೋಗ್ಬೇಕಾದ್ರೆ,
ಕೆಲವು ಫ್ರೀ ಕೊಟ್ಟೋಗ್ಬಿಡ್ತಾರೆ, ಕೆಲವು ಕಡಿಮೆ ಬೆಲೆ ಕೊಡ್ತಾರೆ, ಏನಾರು ಮಾಡ್ಕೊಂಡು ಬಿಟ್ಟು ಹೋಗ್ಬಿಡ್ತಾರೆ. ಆ ಥರ ಅದು ದೋಷ ಅಲ್ಲ. ಇಷ್ಟ ನಮಗೆ ಗೊತ್ತಾಗಲಿಲ್ಲ. ಈಗ ದೊಡ್ಡ ಕೆಲಸ ಸಿಗ್ತಾವೆ, ಡೆಲ್ಲಿಗೆ ಕೆಲಸ ಸಿಗ್ತಾವೆ ಅವನಿಗೆ, ರಿಪೋರ್ಟ್ ಇಮಿಡಿಯೇಟ್ಲಿ ಅಂತ ಕೊಟ್ಬಿಟ್ಟಿದ್ದಾನೆ. ಒಳ್ಳೆ ಸಿಕ್ಕಾಬಟ್ಟೆ ಸರ್ವಿಸ್ ಎಲ್ಲ ಜಂಪ್ ಇದೆ ಅದಕ್ಕೆ. ಇಲ್ಲಿ ದೊಡ್ಡ ಮನೆ ಕಟ್ಸ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಮನೆ ತುಂಬ ಫರ್ನಿಚರು ಹಿಡಿತಾ. ಅವಾಗೇನು ಮಾಡಬೇಕು ಅವನಾಗ? ಮನೆ ಮಾರ್ತಾನೆ, ಒಂದು ಫರ್ನಿಚರ್ ಎರಡನ್ನೂ ವ್ಯವಸ್ಥೆ ಮಾಡ್ತಾನೆ. ಎಲ್ಲ ಫರ್ನಿಚರ್ ಕೆಟ್ಟದಲ್ಲ, ಅದು ಮಾಡಿಸಿ ಬೇಸ್ ಮಾಡಿ ಅಲ್ಲ, ಆಲ್ ಟೀಕು ಆಲ್ ರೋಸು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಒಯ್ಯೋಕ್ಕೆ ಸಾಧ್ಯನೇ, ಒಯ್ಯೋದ್ರ ಉಪಯೋಗವೂ ಇಲ್ಲ ಅವನಿಗೆ. ಅವರೇ ಎಲ್ಲ ಕೊಡ್ತಾ ಇದ್ದಾರೆ ಮತ್ತೆ, ಏನು ತರಬೇಡಿ ಅಂತ ಹೇಳ್ಬಿಟ್ಟಿದ್ದಾನೆ. ಅವಾಗ ಏನು ಮಾಡ್ತಾನಾಗ? ಬೇಕಾದರೆ ಕೊಟ್ಟು ಹೋಗ್ಬಿಡ್ತಾನೆ. ಇದು ಥ್ರೋ ಓವರ್ ಪ್ರೈಸ್, 1000 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, ಎಷ್ಟೋ ಹೋಗೋ ಚಾರ್ಜ್ ಆಗ್ತದೆ. ಅವನಿಷ್ಟ, ಬೇಕಾದರೆ ಇಟ್ಕೊಳ್ಳಿ ಅಂತ ಹೇಳಿ ಹೋಗ್ಬಿಟ್ಟು. ಹಾಂ ಏನಂತ? ಹಾಂ ಇಷ್ಟ ಇದು ಹೇಳಿದ್ದು ನಾನು. ಇಷ್ಟನ ಇಟ್ಕೊಂಡ್ಬಿಡ್ತಾರೆ, ಒಯ್ದು ಬಿಡ್ತಾರೆ. ಯಾವ್ದು ಇಷ್ಟ? ಕನೆಕ್ಟೆಡ್ ಇದೆ, ಮೋಕ್ಷಕ್ಕೆ ಆನಂದ ವೃದ್ಧಿ ಕಾರಣ ಆಗುತ್ತೆ, ಅದನ್ನ ಇಟ್ಕೊಂಡ್ಬಿಡ್ಬೋದು. ಅದನ್ನು ಕೊಡೋದಿಲ್ಲ. ಯಾವುದನ್ನು ಕೊಡ್ತಾರೆ? ಬ್ಯಾಂಕಲ್ಲಿ ಬ್ಯಾಂಕ್ ಲಾಕರ್ ಕೇವೆಲ್ಲ ಕೊಟ್ಟು ಹೋಗೋದಿಲ್ಲ, ಅವ್ರು ಕೊಡ್ತಾರೆ. ಹತ್ತದು ಕೊಡ್ತಾರೆ ಹೊರತು ಇಂಪಾರ್ಟೆಂಟ್ ಕೊಡೋದು. ಇಷ್ಟ ಅಂದರೆ ಏನು? ಅದಕ್ಕೆ ಹೆಲ್ಪ್ ಆಗುತ್ತೆ. ಇವು ಅನಿಷ್ಟ ಅಂದ್ರೇನು? ದೊಡ್ಡ ಭಾರ ಅಷ್ಟೇ ಇದನ್ನೀಗ. ಇದು ಹಾಕ್ಕೊಂಡು ಹೋಗೋದ್ರಿಂದ ಲಾರಿ ಹುಡುಕಿ ಹಾಕ್ಕೊಂಡು ಅಲ್ಲಿ ಕಾಯೋದು, ಇದೆಲ್ಲ ಖರ್ಚು ಜಾಸ್ತಿ ಆಗುತ್ತೆ, ಬೆನಿಫಿಟ್ ಕಡಿಮೆ ಇದೆ. ಹಾಂ ಸಂಚಿತವಾದ ಇಷ್ಟ ಪುಣ್ಯ. ನಾ ಏನು ಮಾಡ್ತಾನೆ ಅವನು? ಸಂಚಿತ ನಾಶ ಆಗಲ್ಲ, ಪುಣ್ಯ ನಾಶ ಆಗೋದಿಲ್ಲ, ಪಾಪ ನಾಶ ಆಗಿಬಿಡುತ್ತೆ. ಅದ್ರ 2 ಭಾಗ ಇದೆ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತಿದೆ. ಇಷ್ಟದನ್ನು ಹಾಕೊಂಡು ಸೇರಿಸ್ಕೊಂಡ್ಬಿಡ್ತಾನೆ. ಇಷ್ಟದನ್ನು ಅನಿಷ್ಟ ಇದೆ, ಏನು ಮಾಡಬೇಕು ಅವನಿಗೆ? ಅನಿಷ್ಟ ಅಂದರೆ ಕೆಟ್ಟದ್ದು ಅಂತ ಅರ್ಥ ಮಾಡ್ಕೋಬಾರ್ದು. ತನಗೆ ಬೇಡವಾದ ಅನ್ವಾಂಟೆಡ್ ಫಾರ್ ಹಿಮ್ ಅಷ್ಟೇ. ದಟ್ ವೆರಿ ಯೂಸ್ಫುಲ್ ಫಾರ್ ಅದರ್ಸ್, ತುಂಬ ಜನ ಭಾಳ ಉಪಯೋಗ ಆಗುತ್ತೆ. ಅದನ್ನು ಕೊಟ್ಟು ಹೋಗ್ಬೋದು. ಹೌದು, ಸಂಚಿತದಲ್ಲಿ ಭಾಗ ಅದು, ಪ್ರಾರಬ್ಧದ್ದಲ್ಲ, ಸಂಚಿತದ್ದು ಅಷ್ಟೇ. ಉಳಿದಲ್ಲ ನಾಳೆ.